ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ಫುಡ್ ವ್ಲಾಗಿಗೆ. ಇವತ್ತು ನಮ್ಮ ಜೊತೆ ಸರ್ವೋತ್ತಮಣ್ಣ ಅದಾನ, ದ ಜಾಯಿಂಟ್ ಹ್ಯೂಮನ್. ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ಫುಡ್ ವ್ಲಾಗಿಗೆ. ಇವತ್ತು ನಮ್ಮ ಜೊತೆ ಸರ್ವೋತ್ತಮಣ್ಣ ಅದಾನ. ನಮಸ್ಕಾರ. ದ ಜಾಯಿಂಟ್ ಹ್ಯೂಮನ್ ಅಂತ ಹೆಸರಿಟ್ಟು. ಸೊ ನಾ ಇವತ್ತು ಎಲ್ಲಿ ಬಂದೇವು ಅಂತಂದ್ರೆ, ಇದು ಶಿರೂರ್ ಪಾರ್ಕ್ ರೋಡ್ ಬಜಾಜ್ ಚೇತಕ್ ಅಂಗಡಿ ಬಾಜುಕನ SLV ಮಶ್ರೂಮ್ ದಮ್ ಬಿರಿಯಾನಿ ಅಂತ ಐತಿ. ಸೊ ಇದು ಭಾಳ ಮೊದಲಾಗೈತಿ, ಶ್ರಾವಣದಾಗ ಆಗೈತಿ ಹೋದ ವರ್ಷ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡತ್ತಿದ್ರು ಭಾಳ ಜನ. ನಾನು ಮಶ್ರೂಮ್ ಬಿರಿಯಾನಿ ಮನ್ಯಾಗೂ ಮಾಡ್ಕೊತಿದ್ದೆ, ಹೊರಗೂ ತಿಂದೇನಿ. ನೀ ಯಾವಾಗ ಹೊರಗೆ ತಿಂದೇನೆ? ಹೊರಗೆ ಇಲ್ಲೇ ತಿಂದಿದ್ದೆ ಆಕ್ಚುಲಿ. ಇಲ್ಲಿ ತಿಂದಿ? ಒಂದು ಟೇಸ್ಟ್ ಅಷ್ಟ ಒಂದ ತಿಂದಿದ್ದೆ ನಾನು. RP ಹೆಂಗ ಅನಿಸ್ತು? ಚಲೋ, ಕ್ರೇಜಿ ಅದ. ನಾನು ಬರ್ತೀನಿ ಅಂತ. ಈಗ ನಾ ಹಂಗ ಅಂದೆ, ಅಣ್ಣ ಇದು ಮಾಡೋದೈತೆ ಅಂತಂದ. ನಾ ಬರ್ತೀನಿ ಅಂತಂದ. ಇವತ್ತು ಆಗಿದ್ದಾಗ್ಲಿ ಮಾಡೇ ಬಿಡೋಣ ಅಂತ ಇಲ್ಲಿ ಬಂದೆ. ಇವತ್ತು ಮಧ್ಯಾಹ್ನ 2 ಗಂಟೆ ಆಗೈತಿ, 3ಕ್ಕೆ ಬಂದ್ ಆಕೈತಿ, ಅದಕ್ಕೆ ಜಲ್ದಿ ಬಂದೇವು ನಾವು ಈಗ. ಸೊ ಇವ್ರ ಕಡೆ ಏನೇನು ಐಟಮ್ ಸಿಗ್ತಾವೆ ಏನೇನಿಲ್ಲ ಎಲ್ಲಾನು ಹೇಳ್ತೇವಂತ. ಫಸ್ಟ್ ಹೋಗಿ ಆರ್ಡರ್ ಕೊಟ್ಬಿಡೋಣ. ನನಗೂ ಹಸುವಾಗೈತಿ. ಹಾಂ, ಸೊ ಬಿರಿಯಾನಿ ಅಂದ್ಕೊಳ್ಳಿ ಹಸಿವಾಗ್ಬಿಡ್ತದೆ. ಹಾಂ, ಅದು ಮತ್ತೆ ಇದು ಬೆಂಗಳೂರು ಸ್ಟೈಲ್. ಅಂದ್ರೆ ನೀ ಬೆಂಗಳೂರು ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಫಸ್ಟ್ ಇಲ್ಲಿ ತಿಂದೇನು? ಹಾಂ, ಇಲ್ಲೇ ತಿಂದು. ಎಲ್ಲೂ ಮತ್ತೆ ಬೇರೆ ಕಡೆ ಟ್ರೈ ಮಾಡಿಲ್ಲ? ಇಲ್ಲ, ಬ್ಯಾಂಗ್ಳೂರ್ದಾಗ ಜಾಕ್ ಫ್ರೂಟ್ ಬಿರಿಯಾನಿ ತಿಂದಿದ್ದೀವಿ ನಾವು. ಓಕೆ. ಕ್ರೇಜಿ ಇರ್ತದ, ಗುರ್ತ ಮಸ್ತ್ ಇರ್ತದ. ನಾ ಟ್ರೈ ಮಾಡ್ಬೇಕಾದದನ್ನ. ಇರ್ಲಿ ಮತ್ತೆ ಏನಾರ ರೆಕಮೆಂಡೇಶನ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಲೈಕ್, ಕಮೆಂಟ್, ಶೇರ್ ಮಾಡ್ರಿ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. 100ಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಇದೆ. 3 ವರ್ಷ ಆಯ್ತು 100ಕ್ಕೆ ಕ್ಲೋಸ್ ಆಯ್ತು. ಗೈಸ್ 2 ಐಟಮ್ ಅದಾವಂತ. ಒಂದು ಮಶ್ರೂಮ್ ಬಿರಿಯಾನಿ, ಒಂದು ಕಬಾಬ್ ಹೇಳೋಂತ. ಇವೊಂದು ಸಿಟ್ಟಿಂಗ್ ಏರಿಯಾ ಐತಿ, ಇಲ್ಲೊಂದಿಷ್ಟು 2 ಟೇಬಲ್ ಅದಾವೆ ಅಷ್ಟೇ. ಮತ್ತೆ ಅದು ಅಣ್ಣ ಇಲ್ಲ, ದಾಸಿದವ್ರದ್ದು ಇರ್ಬೇಕು. ಓಕೆ, ದಾಸಿದು ವಿಡಿಯೋ ಮಾಡೋಣ ಅಂತ. ಬರ್ರಿ ಮ್ಯಾಗ ಹೋಗೋಣ. ಇಲ್ಲೇ ನಮಗೆ ಒಂದು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ 2 ಐಟಮ್ ಅದಾವೆ. ಅದ್ರ ಕಾಂಬೋ ಐತಿ. 2 ಮಶ್ರೂಮ್ ಬಿರಿಯಾನಿ ಕೊಡ್ರಿ. ಹಾಫ್ ಕೊಡ್ತೀರಿ, ಫುಲ್ ಇರ್ತದೆ? ಅಲ್ಲ, ರೈಸ್ 2 ಹಾಫ್ ಕೊಡ್ರಿ, 1 ಫುಲ್ ಕಬಾಬ್ ಕೊಡ್ರಿ. ಇಲ್ಲೇ ಎಸ್ ಗೈಸ್, ನಮ್ಮ ಕಡೆ ಇಲ್ಲೇ ಹಾಫ್ ಮತ್ತು ಒಂದು ಫುಲ್ ಬಂದೈತಿ. ಫುಲ್ ಕ್ವಾಂಟಿಟಿ ನೋಡ್ರಿ, ನನ್ನ ಕೈ ಎಷ್ಟೈತಿ. ಆ್ಯಂಡ್ ದಿಸ್ ಈಸ್ ಹಾಫ್. 2 ಡಿಫ್ರೆನ್ಸ್ ನೋಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಐತಿ, ಕ್ರೇಜಿ. ಸೊ ಈಗ ನಾನು ಹಾಫ್ ತೊಗೊಂಡಿಲ್ಲ. ಸೊ ಹಾಫನ್ನು ಹೆಂಗೈತೆ ಅಂತ ಹೇಳ್ತೇನಂತ. ಈ ರೀತಿ ಒಂದು ಇದ್ರಾಗ ಕೊಡ್ತಾರೆ. ಹಾಫ ನನಗೆ ಫುಲ್ ಅಂದಂಗೆ ಅನ್ಸಾದೈತಿ. ಹಿಂಗೆ ಮುರಿದ ತಕ್ಷಣ ನೋಡ್ಬೋದಿಲ್ಲ ಬಿರಿಯಾನಿದ ಮಶ್ರೂಮಿಂದ ಪೀಸಸ್ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ. ಆ್ಯಂಡ್ ಫ್ಲೇವರ್ಫುಲ್ ಅನ್ಸಾದೈತಿ. ಬೇರೆ ರೈಸ್ನಾಗ ಮಶ್ರೂಮ್ ಬಿಟ್ಟು ನಿಮಗೆ ಇಲ್ಲೇ ಪಲಾವ್ ಎಲೆ ಐತಿ. ಇದ್ರದ್ದು ಅರೋಮಾ ಫೀಲ್ ಆಕೈತಿ ನಿಮಗೆ. ನನಗೆ ಆಲ್ರೆಡಿ ಬ್ಯಾಗ್ ನೀರು ಬರತ್ತಾವ. ಇಲ್ಲೇ ಸೈಡಿಗೆ ಇಡೋಣಂತೆ. ಹಕ್ಕ ಕ್ವಾಂಟಿಟಿ ಮಸ್ತ್ ಐತಿ, ಸಫಿಷಿಯೆಂಟ್ ಐತಿ. ಹಾಫ್ ನೀವೇನ್ರ ಮಾಡ್ರೇಟ್ ತಿನ್ನೋರಿದ್ರಿ ಅಂದ್ರೆ ಕ್ವಾಂಟಿಟಿ ಮಸ್ತ್ ಐತಿ. ರೈಸು ನೆಕ್ಸ್ಟ್ ಲೆವೆಲ್ ಫ್ಲೇವರ್ಫುಲ್. ಇದನ್ನ ಈಗ ಫಸ್ಟ್ ಟ್ರೈ ಮಾಡಿಬಿಡೋಣಂತೆ. ಏನು ಆಗ್ಬೇಕು, ಕ್ರೇಜಿ. ನಾವು ಪೀಸಸ್ ತಿಂದಿಲ್ಲ, ನಾನು ಬರೇ ಪೀಸಸ್. ಇಲ್ಲಿ ಕಬಾಬ್ ಅಂತ. ಸರ್ ಥ್ಯಾಂಕ್ ಯು. ಇದು ಮಶ್ರೂಮ್ ಮೊದಲು ರೀ ಸರ್? ಇದು ಕಬಾಬ್ ನೋಡಿದ್ರೆ ನನಗೆ ಚಿಕನ್ ಕಬಾಬ ಅನ್ಸಾದೈತಲ್ಲ. ಅದಲ್ಲ, ನೋಡಕ್ಕೆ ಹಂಗೈತಿ. ಸರ್ವೋತ್ತಮಣ್ಣ ಬ್ಯಾ ನೀರು ಬರತ್ತಾವ ಹಂಗೆ. ಪರ್ಫೆಕ್ಟ್ಲಿ ಕುಕ್ ಆಗ್ಯಾವ ಇವು. ಪರ್ಫೆಕ್ಟ್ಲಿ ಕುಕ್ ಆಗ್ಯಾವ. ಎಷ್ಟು ಸಾಫ್ಟ್ ಅದಾವ. ಆಮೇಲೆ ಪ್ರತಿಯೊಂದು ಅಗಳಿಗೂ ಮಸಾಲ ಹತ್ತೈತಿ. ಆಮೇಲೆ ಭಾಳ ಖಾರ ಅಂತಿಲ್ಲ, ಭಾಳ ಪೇರ್ ಅಂತಿಲ್ಲ. ಸಟಲ್ ಐತಿ, ಪರ್ಫೆಕ್ಟ್ ಫ್ಲೇವರ್ ಐತಿ. ತಿನ್ನು. ಇದು ಭಾಳ ಆಗ್ತದ. ನಾನು ತಿಂದು ಹೇಳಿದ್ದೇನೆ. ಮಸ್ತ್ ಐತಿ. ಅಂದ್ರೆ ಪ್ರತಿ ಅಗಳಿಗೂ ಅಂದ್ರೆ ಮಸಾಲ ಐತು. ಆಮೇಲೆ ಪೆಪ್ಪರ್ದು ಇದೈತಿ. ಪ್ರಾಪರ್ ಏನಂತಾರ, ಪ್ರಾಪರ್ ಅದ. ಎಲ್ಲ ಲೆವೆಲ್ ಅದ ಟೇಸ್ಟ್. ಜಾಸ್ತಿ ಖಾರ ಅಂತಿಲ್ಲ, ಏನಿಲ್ಲ. ಕ್ರೇಜಿ. ಸ್ಮೆಲ್ಲು ಭಾಳ ಇಂಟಾಕ್ಸಿಕೇಟಿಂಗ್ ಅದ. ಮಸ್ತ್ ಘಮ ಅಂತೈತಿ. ಅದು ಪಲಾವ್ ಎಲ್ಲಿ ಹಾಕ್ಯಾರಲ್ಲ, ಸೊ ಅದಕ್ಕೆ ಮಜಾ ಬರ್ತೈತಿ. ನಾ ಕಬಾಬ್ ತಗೋ. ಕಬಾಬ್ ನೋಡ್ರಿ ಗೈಸ್. ಮಾಡಿಲ್ಲ. ಆಹಾ, ಏನೈತಿ ಒಳಗೆ. ಆ ಫ್ಲೆಶ್ ಆ್ಯಕ್ಚುಲಿ ಚಿಕನ್ ಇದ್ದಂಗೆ ಅನಿಸ್ತೈತಿ ಅದು. ಬಟ್ ಚಿಕನ್ನಲ್ಲಿದೆ. ಆದರೆ ನೋಡ್ರಿ ಹೆಂಗೆ ಅನಿಸ್ತೈತಿ. ಇದು ನಿಮ್ಗೆ ಹೆಂಗಾರ ವೆಜ್ ಅನಿಸ್ತೈತಾ? ಇದೆ
ಕಾಣ್ತದ. ಚಿಕನ್ ಇದೆ, ಪ್ಯೂರ್ ಚಿಕನ್, ನೆಕ್ಸ್ಟ್ ಲೆವೆಲ್ ಚಿಕನ್ ಐತೆ. ಓ ಹೆಂಗೈತೆ? ಇದು ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಖಾಲಿ ಆಗಿತ್ತಿದೆ, ಬರೇ ಇದು ತಿಂದಿದ್ದು ಬಿರಿಯಾನಿ. ಆದ್ರೆ ಇದು ಕ್ರೇಜಿ ಮಸ್ತ್ ನೋಡ್ರಿಪ್ಪ. ರೆಕಮೆಂಡೆಡ್ ಬಿರಿಯಾನಿ ಹೆಂಗಂತಿ? ಫುಲ್ ತೊಗೋಬೇಕು, ಹಾಫ್ ತೊಗೋಬೇಕಂತಿ? ಅಂದ್ರೆ ಇಬ್ರಿಗೆ ಅಂದ್ರೆ ಹಾಫ್ ತೊಗೊಳೋದು, ಒಬ್ಬರಿಗೆ ಬೆಸ್ಟ್. ಅಂದ್ರೆ ಒಂದು ಫುಲ್ ಭಾಳ ಆಗ್ಬಿಡ್ತು, ಭಾಳ ಆಕೈತಿ. ಭಾಳ ಆದ್ರೆ ಇದು ಕಬಾಬ್ ರೆಕಮೆಂಡೆಡ್. ಕ್ರೇಜಿ. ಯಸ್ ನೋಡ್ರಿಪ್ಪ ಕಬಾಬ್. ನಾನು ವಾವ್, ಇವತ್ತು ಚೀಟ್ ಮಾಡಿದೆ. ಅವ್ರಿಗಿಂದ ಎಣ್ಣೆ ತಿಂದ್ರೂ ಬರ್ತೈತಿ. ಬರ್ತೈತಿ. ಹಾಂ. ಆಮೇಲೆ ಇವ್ರೇನು ಜಾಸ್ತಿ ಐಟಮ್ಸ್ ಇಲ್ಲ, ಎರಡೇ. ಇದು ಒಂದು ಐತಿ, ಮಶ್ರೂಮ್ ಬಿರಿಯಾನಿ ಒಂದು, ಮಶ್ರೂಮ್ ಕಬಾಬ್ ಒಂದು. ಮಜಾ ಐತಿ. ಏನು ಮ್ಯಾಗ ಇದು ಕೋಟಿಂಗ್ ಏನೈತಲ್ಲ ಭಾಳ ಸಟಲ್ ಐತಿ, ಭಾಳ ದಪ್ಪ ಇಲ್ಲ, ಭಾಳ ತೆಳ್ಳಗಿಲ್ಲ, ಪರ್ಫೆಕ್ಟ್ ಅಮೌಂಟ್ ಆಫ್ ಕೋಟಿಂಗ್ ಐತಿ. ಆಮೇಲೆ ಕಲರ್ ಗಿಲ್ಲರ್ ಏನು ಹಾಕಿಲ್ಲ ಅಂತ ಪರಿ. ಏನು ಖಾರ ಸ್ಪೈಸಿನೆಸ್ ಬೇಕಲ್ಲ ಅದು ಕರೆಕ್ಟ್ ಅಮೌಂಟ್ ಐತಿ. ಒಂದು ತುತ್ತು ಬಿರಿಯಾನಿ ತಿಂದು ಕಬಾಬ್ ಕಟ್ಕೋಬೇಕು. ಸ್ವರ್ಗ. ಕಬಾಬ್ ಆಲ್ ಟೈಮ್ ಸಿಗಂಗಿಲ್ಲ ನಿಮ್ಗೆ. ಮಧ್ಯಾಹ್ನ ಬಂದ್ರೆ ನೀವು ಸ್ವಲ್ಪ ಜಲ್ದಿ ತಿಂದ್ರೆ ಬಂದ್ರೆ ಸಿಗ್ತೈತಿ, ಸಂಜೆಗೆ ಸಿಗಂಗಿಲ್ಲ. ಒಳಗೇನು ಜ್ಯೂಸಿ ಐತಲ್ಲ, ಕಬಾಬ್ ಕ್ರೇಜಿ ಲೆವೆಲ್ ಜ್ಯೂಸಿ ಐತಿ. ಈಗ ನಾ ರೈತ ಹಾಕ್ಸ್ಕೊಂಬಂದಿನಿ, ರೈತ ಜೊತೆ ಟ್ರೈ ಮಾಡೋಣಂತ. ಏನು ಡಿಫ್ರೆನ್ಸ್ ಅನಿಸ್ತೈತೆ ಹೇಳ್ತೇನಂತ. ರೈತ ಸ್ವಲ್ಪ ಸಟಲ್ ಮಾಡ್ತೈತಿ, ಬಟ್ ಹಿಂಗೆ ಫ್ಲೇವರ್ ಐತಿ, ರೈತಾದು ಫ್ಲೇವರ್ ಐತಿ. ಏನು ರೈತ ಏನು ವಿದೌಟ್ ರೈತ? ವಿದೌಟ್ ರೈತ ಡ್ರೈ ಆಗ್ಬಿಡುತ್ತೆ, ಗಂಟು ಸ್ವಲ್ಪ ರೈತ ಇದ್ರೆ ಸ್ವಲ್ಪ ಹಚ್ಕೋಬೇಕು, ಭಾಳ ಸ್ವಲ್ಪ. ಕಬಾಬ್ ಎಣ್ಣಿದೆ ಅಂತೇಳಿ ನಾನು ರೆಸಿಸ್ಟ್ ಮಾಡಕ್ಕೆ ಟ್ರೈ ಮಾಡತ್ತೀನಿ, ಆಗೋಲ್ತು. ಬಟ್ ಮಜಾ ಐತಿ. ಕ್ವಾಂಟಿಟಿ ಒಂದು ಫುಲ್ ಹಾಕೈತಿ, ಭಾಳ ಹಾಕೈತಿ. ಒಂದು ಭಾಳ ನಿಮ್ಗೆ ಏನಾರ ಅಲ್ಲ, ನಿಮ್ಗೆ ಏನಾರ ಅಂತಾಪರಿ ಹಸು ಇತ್ತಂದ್ರೆ ಅದು ಕ್ವಾಂಟಿಟಿ ತೊಗೋಬೋದು, ಒಂದು ಫುಲ್ ತೊಗೋಬೋದು. ಇಲ್ಲ ಅಂತಂದ್ರೆ ಇಲ್ಲೇ ತೊಗೊಳತ್ತೀರ ಅಂದ್ರೆ ಹಾಫ್ ಕಬಾಬ್, ಹಾಫ್ ಇದು ಏನು ಹಾಫ್ ಬಿರಿಯಾನಿ, ಹಾಫ್ ಕಬಾಬ್. ಬಿರಿಯಾನಿ ಮತ್ತು ಇದ್ರದ್ದು ಬಿರಿಯಾನಿ ಕಾಂಬೋ ಐತಿ, ಬಿರಿಯಾನಿ ಕಬಾಬ್ 110 ರೂಪೀಸ್ಗೆ ಅದು ತೊಗೋಬೋದು ನೀವು. ಇದು ಭಾಳ ಸಣ್ಣದಾಕೈತಿ, ಯಾಕಂತಂದ್ರೆ ಐಟಮ್ಸ್ ಇಲ್ಲಿ ನಿಮ್ಮ ಜೊತೆ ಹಿಂಗೆ ಮಾತಾಡ್ಕೊಂಡು ಮಾಡ್ಕೊಂತ ಇಡೀ ಹಾಫ್ ಬಿರಿಯಾನಿ ಖಾಲಿ ಆಯ್ತು. ಇದು ಆಲ್ಮೋಸ್ಟ್ ಫುಲ್ ಖಾಲಿನ ಆಗ್ಬಿಡೈತಿ. ಕಬಾಬ್ ಖಾಲಿ ಆಕೈತಿ, ಇದು ಖಾಲಿ ಆಕೈತಿ. ಕಬಾಬ್ ಇನ್ನೊಂದು ಹೇಳಿದ್ರು ಖಾಲಿ ಆಕೈತಿ. ಭಾಳ ಮತ್ತು ರಾತ್ರಿ ಉಳಿಸೋಣ ಏನ್ರ ತಿನ್ನಕ. ಈಗ ಎಲ್ಲ ತಿಂದ್ಬಿಟ್ರೆ ಮಜಾ ಬರೋಂಗಿಲ್ಲ. ಸ್ವಲ್ಪ ಸಾಕಣ ನಂಗೆ. ಇರ್ಲಿ ಹೇಳ್ಬೇಕು. ಇರ್ಲಿ ನಡೀತೈತಿ, ಏನಾಗಿಲ್ಲ. ನಿನ್ನ ಬಾಡಿಗೆ ನೀ ಜಾಸ್ತಿ ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ ಜಾಸ್ತಿ ಇಲ್ಲ, ಕಮ್ಮಿ ಮಾಡಿ. ನಾ ಜಾಸ್ತಿ ಮಾಡಷ್ಟೆ. ಏನು ಸುಖಮಯವಾದ ಊಟ. ಹಾಫ್ ತಗೋರಿಪ್ಪ, ಒಂದು ತಾಸು ನಿಂತಿಬೇಕು. ಹಾಫ್ ಬಿರಿಯಾನಿ ತಗೋರಿ, ಕಬಾಬ್ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೆ ತೊಗೋಬೋದು ನಿಮ್ಮ ಕೆಪಾಸಿಟಿ ಮ್ಯಾಗ. ಇಂಥ ಜಾಯಿಂಟ್ ಹ್ಯೂಮನಿಗೆ ಒಂದು ಫುಲ್ ಮುಗಿಸಾಕಾಗಲ್ಲ. ನನಗೆ ಇಲ್ಲ, ನಾವು ಈಗ ಅಪ್ಡೇಟ್ ಕಡಿಮೆ ಆಗ್ಬಿಟ್ಟೈತಿ, ಅಂದರೆ ವರ್ಕೌಟ್ ಮಾಡತ್ತೇವೆ, ಇದು ಮಾಡತ್ತೇವೆ ಅಂತ ಹೇಳಿ. ನಾನೇನು ಬೆಳಗ್ಗೆ ಓಟ್ ಮೀಲ್ ತಿಂದು ಬಂದಿರ್ತೇನೆ ಅಷ್ಟೇ. ಪೆಪ್ಪರಿನ್ ಸ್ಪೈಸ್ ಐತಿ, ಖಾರ ಅನ್ಸಂಗಿಲ್ಲ ನಿಮಗೆ ಸ್ಟಾರ್ಟಿಂಗಿಗೆ, ಬಟ್ ಅದ್ರೊಳಗೆ ಖಾರ ಐತಿ, ಸ್ಪೈಸ್ ಲೆವೆಲ್ ಜಾಸ್ತಿನೇ ಐತಿ. ಸೊ ಅದನ್ನು ನೀವು ನೋಡಿ ತಿನ್ನಿರಿ. ಸ್ವಲ್ಪ ತಿಂದಿದ್ದೆಲ್ಲನೂ ಐತಲ್ಲ, ಅಲ್ಲಿ ಹೋಗಿ ಪೇಪರ್ ಅಲ್ಲಿ ಹಾಕ್ಬೇಕು, ಪ್ಲೇಟ್ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಇಡಬೇಕು. ಅಲ್ಲಿ ಹ್ಯಾಂಡ್ ವಾಶ್ ಐತಿ. ನಿಮ್ಮ ಹೆಸರು ರೀ? ಗೋಪಾಲ ಅಂತೇಳಿ. ಇದು ಎಷ್ಟು ದಿನ ಆತ್ರಿ ಮಾಡಾತ್ ನೀವು? 1 ವರ್ಷ ಆಯ್ತು. 1 ವರ್ಷ ಆಗತ್ತೆ. ಏನೇನು ಐಟಮ್ ಸಿಗ್ತೈತಿ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್, 2 ಐಟಮ್. ಇದ್ರ ಟೈಮಿಂಗ್ ರೀ? ಮಧ್ಯಾಹ್ನ 1 ರಿಂದ 4 ಗಂಟೆ, ಸಾಯಂಕಾಲ 6:30 9:00 10 ಗಂಟೆ ಮೇಲೆ ಇರ್ತೈತೆ ಅಷ್ಟೇ. ಆಮೇಲೆ ಇಲ್ಲಿ ಬೋರ್ಡ್ ನೋಡಿದೆ ನಾನು, ನೋ ಪಾಮ್ ಆಯಿಲ್, ನೋ ಫುಡ್ ಕಲರ್, ಟೆಸ್ಟಿಂಗ್ ಪೌಡರ್ ಏನಿಲ್ಲ ಅಂತೀರಿ. ಏನು ಹಾಕಲ್ಲ, ಎಲ್ಲ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೇವೆ. ಸನ್ಫ್ಲವರ್ ಆಯಿಲ್. ಎಷ್ಟು ಕೆಜಿ ಬಿರಿಯಾನಿ ಹೋಗ್ತೈತ್ರಿ ದಿನಕ್ಕೆ? ಅಲ್ಲ, ಮಾರ್ಕೆಟ್ ನೋಡಿ ಮಾಡ್ತಿರ್ತೇವೆ, ಇಷ್ಟ ಅಂತಂದಿಲ್ಲ. ಈಗ ಹೈಯೆಸ್ಟ್ ಅಂದ್ರೆ ಎಷ್ಟು ಹೋಗ್ಬೋದು ಅಂತ? 10-15 ಓಕೆ. ಮತ್ತು ಕಬಾಬ್ ಎವರೇಜ್ ಹೋಗ್ತದೆ. ಬಿರಿಯಾನಿ ಮಾಡಿತ್ತಲ್ಲ ಅದ್ರ ತಕ್ಕ ಕಬಾಬ್ ಕೊಡ್ತೀವಿ. ಓಕೆ. ಇಷ್ಟ ಅಂತ ಫಿಕ್ಸ್ ಅಲ್ಲ, ಹೋಟೆಲ್ ಬಿಸ್ನೆಸ್ ಹಂಗೆ ರೀ. ಇಷ್ಟ ಅಂತ ಫಿಕ್ಸ್ ಅಲ್ಲ, ಮಾರ್ಕೆಟ್ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ತಿರ್ತೀವಿ. ಝೊಮ್ಯಾಟೊ ಐತನ್ರಿ ನಿಮ್ದು? ಝೊಮ್ಯಾಟೊ, ಸ್ವಿಗ್ಗಿ 2 ಅವೈಲೇಬಲ್ ಐತಿ. ಏನಂತೈತ್ರಿ ಹೆಸರು? SLU ಮಶ್ರೂಮ್ ದಮ್ ಬಿರಿಯಾನಿ ಅಂತ. ಮಸ್ತ್ ಇತ್ತು ರೀ, ಟೇಸ್ಟ್ ಮಾಡಿದ್ವಿ. ಕಬಾಬ್ ಅಂತೂ ಮಸ್ತ್ ಇತ್ತು. ಕಬಾಬ್ ಏನು ಜಲ್ದಿ ಖಾಲಿ ಹಾಕವ ಏನು ಹೆಂಗೆ? ನಾವು 2 ಸಲ ಇದ್ದಿದ್ದಿಲ್ಲ. ಕಬಾಬ್ ಸಿಗಂಗಿಲ್ಲ ಹೆಚ್ಚು ಕಮ್ಮಿ. ಟೈಮಿಂಗ್ ಮಧ್ಯಾಹ್ನ 3 ಗಂಟೆ ಒಳಗೆ ಬಂದ್ರೆ ಕಬಾಬ್ ಸಿಗ್ತೈತೆ ನಿಮ್ಗೆ. ಸಾಯಂಕಾಲ 9 8 ಗಂಟೆ ಒಳಗೆ 8:30 ಒಳಗೆ ಬರ್ಬೋದು. ಅದೇ 9 ಗಂಟೆ ಮಾಡೋದು ಕಬಾಬ್ ಹೆಚ್ಚು ಕಮ್ಮಿ ಖಾಲಿ ಆಯ್ತು, ಬಿರಿಯಾನಿ ಸಿಗತ್ತೆ ನಿಮ್ಗೆ. ಓಕೆ. ಥ್ಯಾಂಕ್ ಯು ಸರ್. ಹುಬ್ಳಿ ಒಳಗೆ ಕಬಾಬ್ ಫ್ಯಾನ್ಸ್ ಭಾಳ ಅದ. ಥ್ಯಾಂಕ್ಸ್ ಸರ್.
ಗೈಸ್ 2:37 ಆಗೈತಿ. ನಾವು ಎಷ್ಟಕ್ಕೆ ಬಂದಿದ್ವಿ ಅಂದ್ರೆ ಅಂದಾಜು ಒಂದು ಎರಡಕ್ಕೆ ಬಂದಿದ್ವಿ. 40 ನಿಮಿಷ ಆಯ್ತು ಇಲ್ಲೇ ವಿಡಿಯೋ ಮಾಡಿದ್ರಾಗ ತಿಂದ್ವಿ. ಒಳಗೂ ಹೋಗಿ ನೋಡಿದ್ದೆ ನಾನು. ಮಶ್ರೂಮ್ ಮಸ್ತ್ ಅಂದ್ರೆ ಮಸ್ತ್ ಕಟ್ ಮಾಡಿ ಇಟ್ಟಿದ್ರೆ ಅದ್ರ ಬ್ಯಾಟ್ರೂ ನೋಡ್ರಿ ಎಷ್ಟು ತೆಳ್ಳಗಿತ್ತು. ಭಾಳ ದಪ್ಪ ಇದ್ದಿದ್ದಿಲ್ಲ ಕಬಾಬಿಂದ. ನೋ ಪಾಮ್ ಆಯಿಲ್ ಅಂತ. ಆಗಳಿಂದ ನೋಡಾತೀನಿ ಇದು ಭಾಳ ಸೌಂಡ್ ಬರೋದೈತೆ ನನಗೆ. ನೀವು ಅವ್ರ ವಯಸ್ಸದಾಗಿದ್ದಾಗ ನಾವು ಅಡ್ಡಾಡಿ ಆ ವಯಸ್ಸದಾಗ ಅಂದ್ರು ಈ ಪರಿ ಇರಿಟೇಟ್ ಮಾಡಿಲ್ಲ ನಾ ಯಾರಿಗೂ. ನೋ ಪಾಮ್ ಆಯಿಲ್, ನೋ ಕಲರ್, ಆಮೇಲೆ ಟೇಸ್ಟಿಂಗ್ ಪೌಡರ್. ಸೊ ಇದೆಲ್ಲ ಐತಿ. ಅದಕ್ಕೆ ಒಂದು ಸ್ವಲ್ಪ ಲೆಸ್ ಸಿಗ್ರೇಟ್ ಅನ್ಸದೈತಿ. ಅದು ಎಣ್ಣೆ ತಿಂದ್ರು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾರಂತ. ಬಿರಿಯಾನಿ ಇಸ್ ಗುಡ್. ನಾ ಬಿರಿಯಾನಿ ಮೊದ್ಲೇಕ ಅದಕ್ಕೆ ಬಂದಿದ್ನ. ನಿನ್ನ ದೋಸ್ತರಿಗೆ ರೆಕಮೆಂಡ್ ಮಾಡ್ತೀನಿ. 100%. ನಮ್ಮ ದೋಸ್ತ ಅಂದ್ರೆ ಎಲ್ಲ ನೀವೆಲ್ಲ ತಿಂದ್ಬಿಟ್ರಿ. ಡನ್. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ಬರ್ರಿ ಟ್ರೈ ಮಾಡ್ರಿ. ಪಾರ್ಸಲ್ ತೊಗೊಂಡು ಹೋಗ್ರಿ ಬಿರಿಯಾನಿ. ಬಟ್ ಅದು ಸ್ವಲ್ಪ ಒಣದ ಆಗ್ಬೋದು. ಬಟ್ ಇಲ್ಲಿ ಬಂದು ತಿಂದ್ರೆ ಇನ್ನೂ ಮಜಾ ಬರ್ತೈತಿ. ಕಬಾಬ್ ಅಂತೂ ಇಲ್ಲೇ ತಿನ್ಬೇಕು ನೀವು. ಪಾರ್ಸಲ್ ತೊಗೊಂಡು ಹೋಗೋದಲ್ಲದೆ ಲೈಕ್ ಆತಂತ ತಿಳ್ಕೊತೀನಿ. ಅವ್ರಿಗೂ ಮಾತಾಡ್ಸಿದ್ದೀನಿ ನಾನು. 1 ವರ್ಷ ಆಗೈತಿ. ಬಟ್ 1 ವರ್ಷ ಒಳಗನ ಇಷ್ಟು ಚಲೋ ಟೇಸ್ಟ್, ಇಷ್ಟು ಚಲೋ ಕ್ವಾಲಿಟಿ ಕೊಡತ್ತಾರ ಅಂತಂದ್ರೆ ಹಿಂಗೆ ಬಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತೈತಿ ಅಷ್ಟೇ. ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಕ್ಕೆ ಹೋಗ್ಬಿಡ್ರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ನಕ್ಕೋತೀರಿ. ಸಿಗೋಣ ಅಂತ. ಬಾಯ್.